ಹಲೋ ಮಕ್ಕಳೇ, ನಾನು ಒಬ್ಳು ಅಜ್ಜಿ. ನನಗೆ ನಿಮ್ಮಂಥ ಪುಟ್ಟ ಮಕ್ಕಳಿಗೆ ಕತೆ ಹೇಳೋದು ಅಂದರೆ ತುಂಬಾ ಇಷ್ಟ. ನಾವೆಲ್ಲ ನಿಮ್ಮ ತರಹ ಚಿಕ್ಕ ಮಕ್ಕಳಾಗಿದ್ದಾಗ ಕತೆಗಳನ್ನು ಪುಸ್ತಕಗಳಲ್ಲಿ ಓದುತ್ತಿದ್ವಿ. ನಾನೊಂದು ಕತೆ ಹೇಳೋಕ್ಕೆ ಬಂದಿದ್ದೀನಿ. ನೀವು ಕೇಳೋಕ್ಕೆ ಸಿದ್ಧ ಇದ್ದೀರಾ? ಬನ್ನಿ, ಹಾಗಿದ್ರೆ ಆ ಕತೆ ಏನು ಅಂತ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಲ್ಲಿ ಇರ್ತಾಳೆ ಒಳ್ಳೆಯ ಮನಸ್ಸಿನ ಚಂದದ ಹುಡುಗಿ ಸೀತಾ. ಸೀತಾ ಮಲತಾಯಿ ರಮಣಮ್ಮ ಯಾವಾಗಲೂ ಸೀತಾನ ಬೈತಾ ಇದ್ರು. ಮತ್ತೆ ಅವಳ ತಂಗಿ ಲತಾಗೆ ಸೀತಾನ ಕಂಡ್ರೆ ಆಗ್ತಾ ಇರಲಿಲ್ಲ. ಹೇ ಸೀತಾ, ನಿನಗೆ ಯಾವ ಕೆಲಸನೂ ನೆಟ್ಟಗೆ ಮಾಡಕ್ ಬರಲ್ವಾ? ಏನಮ್ಮ, ಈ ಸೀತಾಗ್ ಯಾವ ಕೆಲಸನೂ ಮಾಡಕ್ ಬರಲ್ಲ, ಏನಾದ್ರೂ ಒಂದು ತಪ್ಪು ಮಾಡ್ತಾನೆ ಇರ್ತಾಳೆ. ಹೀಗೆ ಒಂದು ದಿನ ಒಬ್ಬ ಸುಂದರ ಹಾಗೂ ಶ್ರೀಮಂತ ವ್ಯಕ್ತಿ ಸೀತಾನ ಮದುವೆ ಆಗ್ಬೇಕು ಅಂತ ಬರ್ತಾನೆ. ಮನೆಗೆ ಬಂದ ವ್ಯಕ್ತಿಗೆ ಸೀತಾ ತುಂಬಾ ಇಷ್ಟ ಆಗ್ತಾಳೆ. ಆ ಮನುಷ್ಯ ರಮಣಮ್ಮನವ್ರನ್ನ ಹೀಗೆ ಕೇಳ್ತಾನೆ, ನಿಮ್ಮ ಮಗಳು ಸೀತಾನ ನಾನು ಮದುವೆ ಆಗಬಹುದಾ? ನಾನು ಅವಳನ್ನ ಸುಖವಾಗಿ ನೋಡ್ಕೊಳ್ತೀನಿ. ಆ ಶ್ರೀಮಂತ ಹುಡುಗ ಮನೆಗೆ ಬಂದು ಹೋದ್ಮೇಲೆ ರಮಣಮ್ಮನವರ ನೆಮ್ಮದಿ ಹಾಳಾಗುತ್ತೆ. ತಮ್ಮ ಮಗಳು ಲತಾಗೆ ಸಿಗದೆ ಇರೋ ಅದೃಷ್ಟ ಸೀತಾಗೆ ಒಲಿದದ್ದು ಸಂಕಟ ಕೂಡ ತರಿಸತ್ತೆ. ಅವರು ಇದಕ್ಕೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ರಮಣಮ್ಮ ಹಾಗೂ ಲತಾ ಸೀತಾಳ ಸೌಂದರ್ಯವನ್ನ ಹಾಳು ಮಾಡಬೇಕು ಅಂತ ಸಂಚು ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಆ ಸೀತಾ ಮುಖದ ಮೇಲೆ ಬಿಸಿ ಬಿಸಿ ಎಣ್ಣೆ ಸುರಿದು ಬಿಡ್ತೀನಿ. ಹಾ ಅಮ್ಮ, ಹಾಗೆ ಮಾಡು. ಅವಾಗ ನಾನೇ ಅವಳಿಗಿಂತ ಚೆನ್ನಾಗಿ ಕಾಣಿಸ್ತೀನಿ. ಆ ಹುಡುಗ ಸೀತಾನ ಬಿಟ್ಟು ಅವಾಗ ನನ್ನನ್ನೇ ಮದುವೆ ಆಗ್ತಾನೆ. ರಮಣಮ್ಮ ಹಾಗೂ ಲತಾಳ ಮಾತು ಕೇಳಿಸ್ಕೊಂಡ ಸೀತಾಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅವಳು ಇವರಿಂದ ತಪ್ಪಿಸ್ಕೊಳ್ಳಕ್ಕೆ ಕಾಡಿನ ಕಡೆಗೆ ಓಡಕ್ಕೆ ಶುರು ಮಾಡ್ತಾಳೆ. ಕಾಡಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ಸುಸ್ತಾಗಿ ಅಲ್ಲೇ ಯಾವ್ದೋ ಮರದ ಕೆಳಗೆ ನಿದ್ದೆ ಮಾಡ್ತಾಳೆ ಸೀತಾ. ಸೀತಾಗೆ ಎಚ್ಚರ ಆದಾಗ ಅಲ್ಲೊಬ್ಬ ಮನುಷ್ಯ ನಿಂತಿರ್ತಾನೆ, ಅವಳನ್ನ ರಕ್ಷಣೆ ಮಾಡಿಕೊಂಡು. ನಾನು ನಿನ್ನನ್ನ ಒಂದು ಚಿರತೆ ದಾಳಿಯಿಂದ ಕಾಪಾಡಿದ್ದೀನಿ. ನನಗೆ ನೀನು ತುಂಬಾ ಇಷ್ಟ ಆಗಿದ್ಯಾ. ನೀನು ನನ್ನನ್ನ ಮದುವೆ ಮಾಡ್ಕೋತೀಯಾ? ಸೀತಾಗೆ ಆ ಮನುಷ್ಯ ಸಹಾಯ ಮಾಡಿದ್ದಕ್ಕೆ ಕೃತಜ್ಞತೆ ಇತ್ತು. ಆದ್ರೆ ಅವನನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವಳು ಯೋಚನೆ ಮಾಡಿ ಹೀಗೆ ಹೇಳ್ತಾಳೆ, ನನ್ನ ಜಾತಕದ ಪ್ರಕಾರ ನಾನು ಒಬ್ಬ ರಾಕ್ಷಸನನ್ನು ಮದುವೆ ಆಗ್ಬೇಕು ಅಂತ ಇದೆ. ಹಾಗಾಗಿನೇ ನಾನು ಒಬ್ಬ ರಾಕ್ಷಸನನ್ನ ಹುಡ್ಕೊಂಡು ಕಾಡಿಗೆ ಬಂದೆ. ಪಾಪ ಆ ಸೀತಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಥರ ಆ ಮನುಷ್ಯನಿಂದ ತಪ್ಪಿಸ್ಕೊಳ್ಳಕ್ಕೆ ಏನೋ ಒಂದು ರಾಕ್ಷಸನ ಬಗ್ಗೆ ಸುಳ್ಳು ಹೇಳ್ತಾಳೆ. ನೋಡಿದ್ರೆ ಅದೇ ನಿಜ ಆಗೋಗುತ್ತೆ. ಕೆಂಪು ಕಣ್ಣುಗಳ ಭಯಂಕರ ರಾಕ್ಷಸ ಅಲ್ಲಿಗೆ ಬರ್ತಾನೆ. ಆ ಭಯಾನಕ ರಾಕ್ಷಸನ್ ನೋಡಿದ ತಕ್ಷಣ ಆ ಮನುಷ್ಯ ಓಡೋದಕ್ಕೆ ಶುರು ಮಾಡ್ತಾನೆ. ಸೀತಾ, ನೀನೇನು ಹೆದರಬೇಡ. ನಾನು ನಿನ್ನ ಮಾತುಗಳನ್ನು ಕೇಳಿಸಿಕೊಂಡೆ. ನಿನ್ನ ಗುಣ, ರೂಪ, ನಡತೆಯನ್ನು ನೋಡಿ ನಿನ್ನ ಮದುವೆ ಆಗಬೇಕು ಅಂತ ಬಂದೆ. ನಾನು ನಿನಗೋಸ್ಕರ ಒಬ್ಬ ಸುಂದರ ಮನುಷ್ಯನಾಗಿ ಕೂಡ ಬದಲಾಗ್ತೀನಿ. ಇಲ್ಲಿ ನೋಡು, ನಾನೇ ಆ ರಾಕ್ಷಸ. ಸೀತಾ, ನನ್ನ ಮದುವೆ ಆಗ್ತೀಯಾ? ಸೀತಾಗೆ ಆ ರಾಕ್ಷಸನ್ನ ನೋಡಿ ಇನ್ನೂ ಭಯ ಆಗ್ಬಿಡತ್ತೆ. ಅವಳು ಆ ರಾಕ್ಷಸನಿಂದಲೂ ತಪ್ಪಿಸಿಕೊಳ್ಳಕ್ಕೆ ತನ್ನ ಘಟವಾಣಿ ಚಿಕ್ಕಮ್ಮ ರಮಣಮ್ಮನವ್ರ ಬಗ್ಗೆ ಹೇಳ್ತಾಳೆ. ನನ್ನನ್ನು ಮದುವೆ ಆಗ್ಬೇಕಾದ್ರೆ ನೀನು ನಮ್ಮ ಚಿಕ್ಕಮ್ಮ ರಮಣಮ್ಮ ಅಂತ ಇದ್ದಾರೆ, ಅವರನ್ನು ಒಪ್ಪಿಸ್ಬೇಕು. ಅವರು ಒಪ್ಕೊಂಡ್ರೆ ನಾನು ನಿನ್ನ ಮದುವೆ ಆಗ್ತೀನಿ. ಪಾಪ ಆ ಸೀತಾ ಪರಿಸ್ಥಿತಿ ಅತ್ತದರಿ ಇತ್ತ ಪುಲಿ ಆಗುತ್ತೆ. ಆ ರಾಕ್ಷಸ ಸೀತಾನ ರಮಣಮ್ಮನ ಹತ್ರ ಕರ್ಕೊಂಡು ಹೋಗ್ತಾನೆ. ಚಿಕ್ಕಮ್ಮ, ಅಲ್ಲೊಬ್ಬ ರಾಕ್ಷಸ ಬಂದಿದ್ದಾನೆ ನನ್ನ ಮದುವೆ ಆಗಬೇಕು ಅಂತ. ನನಗೆ ತುಂಬಾನೇ ಭಯ ಆಗ್ತಾ ಇದೆ, ದಯವಿಟ್ಟು ನನ್ನ ಕಾಪಾಡಿ. ಇಲ್ಲಿ ರಮಣಮ್ಮನವ್ರಿಗೆ ಸೀತಾ ಮನೆ ಬಿಟ್ಟು ಹೋಗಿದ್ದಕ್ಕೆ ತುಂಬಾನೇ ಸಿಟ್ಟಿರತ್ತೆ. ಆಮೇಲೆ ಬಂದ ಮನುಷ್ಯ ಯಾವ ರೀತಿಯಲ್ಲೂ ರಾಕ್ಷಸನ ಹಾಗೆ ಕಾಣೋದಿಲ್ಲ. ಹಾಗಾಗಿ ಅವರು ಸೀತಾಳ ಮಾತನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ನೀನು ಸೀತಾನ ಮದುವೆ ಆಗ್ಬೇಕಾ? ಹಾಗಿದ್ರೆ ನಾನು ನಿನಗೆ 3 ಕೆಲಸಗಳನ್ನ ಕೊಡ್ತೀನಿ. ಆ 3 ಕೆಲಸಗಳನ್ನ ಮಾಡಿ ನೀನು ನಿನ್ನ ಅರ್ಹತೆನ ಸಾಬೀತುಪಡಿಸಿದ ಮೇಲೆ ನೀನು ಸೀತಾನ ಮದುವೆ ಆಗಬಹುದು.
ನೀವೇನ್ ಹೇಳಿದ್ರೂ ಮಾಡಕ್ ಸಿದ್ಧ ಇದ್ದೀನಿ. ಆದ್ರೆ ಒಂದು ನೆನಪಿಡಿ, ನಿಮ್ಮನೆ ಕಸ ಮತ್ತು ಕೊಳಕನ್ನ ನನ್ನ ಹತ್ರ ತೆಗಿ ಅಂತ ಹೇಳ್ಬೇಡಿ. ರಮಣಮ್ಮನ ಮೊದಲನೇ ಕೆಲಸದ ಪ್ರಕಾರ ಅವನು ಮನೆಯಲ್ಲಿದ್ದ ಎಲ್ಲ ನೀರಿನ ತೊಟ್ಟಿಗಳು ಹಂಡೆಗಳನ್ನು ಬಾವಿಯಿಂದ ನೀರು ಸೇದಿ ತುಂಬಿಸಿದ. ರಮಣಮ್ಮನವರ ಎರಡನೇ ಕೆಲಸದ ಪ್ರಕಾರ ಅವನು ಮನೆಯಲ್ಲಿದ್ದ ಎಲ್ಲ ಭಾರದ ವಸ್ತುಗಳು ಅಂದರೆ ಬೀಸೋಕಲ್ಲು, ಕಬ್ಬಿಣದ ಪೆಟ್ಟಿಗೆಗಳು, ಅಕ್ಕಿ ಮೂಟೆಗಳನ್ನ ಒಂದು ಕಡೆ ಅಣಿಯಾಗಿ ಜೋಡಿಸ್ತಾನೆ. ಈಗ ಮೂರನೇ ಕೆಲಸ, ನೀನು ನಮ್ಮನೆ ಕಸ ಮತ್ತು ಕೊಳಕನ್ನ ತೆಗಿಬೇಕು. ಅದು ನಿಮ್ಮ ಕೆಲಸ. ನಾನು ನಿಮ್ಮ ಒಳಿತಿಗಾಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮನೆ ಕಸ ಮತ್ತು ಕೊಳಕನ್ನ ತೆಗೆಯೋದಿಲ್ಲ. ನೀನು ನಮ್ಮನ್ನ ಹೆದರ್ಸ್ಬೇಡ. ನಮ್ಮಮ್ಮ ಹೇಳಿದ ಕೆಲಸ ಮಾಡು, ಇಲ್ಲ ಸೀತಾನ ಮದ್ವೆ ಆಗೋದನ್ನ ಮರ್ತು ಬಿಡು. ಈ ಮನೆಯಲ್ಲಿ ಕಸ ಮತ್ತು ಕೊಳಕು ಅಂತ ಇದ್ರೆ ಅದು ನೀವಿಬ್ರೆ. ನಾನು ಮೊದಲು ಸ್ವಚ್ಛಗೊಳಿಸ್ತೀನಿ. ರಾಕ್ಷಸ ರಮಣಮ್ಮ ಹಾಗೂ ಲತಾಳನ್ನ ದೂರಕ್ಕೆ ಎಸ್ದು ಬಿಡ್ತಾನೆ. ಮತ್ತೆ ಅವರು ವಾಪಸ್ ಬರೋದಿಲ್ಲ ಅನ್ನೋ ನಂಬಿಕೆನೂ ಇರುತ್ತೆ. ನಮ್ಮ ಕಥಾನಾಯಕಿ ಸೀತಾಗೂ ಕೂಡ ಗೊತ್ತಾಗತ್ತೆ, ಮನುಷ್ಯ ರೂಪದಲ್ಲಿರೋ ರಾಕ್ಷಸರಿಗಿಂತ ಒಳ್ಳೆಯ ಮನಸ್ಸಿನ ತನ್ನನ್ನು ಎಂಥ ಸಂದರ್ಭ ಬಂದರೂ ರಕ್ಷಿಸೋ ಆ ರಾಕ್ಷಸನೇ ಉತ್ತಮ ಅಂತ. ಅವಳಲ್ಲಿದ್ದ ಭಯ ಕೂಡ ಹೋಗುತ್ತೆ. ಆಮೇಲೆ ಅವರಿಬ್ಬರು ಮದುವೆಯಾಗಿ ಸುಖವಾಗಿ ಜೀವನ ನಡೆಸ್ತಾರೆ.